ದಕ್ಷಿಣ ಕನ್ನಡ ಜಿಲ್ಲೆ ಅಂದರೆ ಕೋಮು ಸೂಕ್ಷ್ಮ ಪ್ರದೇಶ ಎಂದು ಹಣೆಪಟ್ಟಿಯನ್ನು ಕಟ್ಟಿಕೊಂಡಿದೆ. ಹಲವು ವರ್ಷಗಳಿಂದ ಈ ಹಣೆಪಟ್ಟಿಯನ್ನು ಕಳಚಲು ಸಾಧ್ಯವಾಗಿಲ್ಲ. ಹಿಂದೂ ಮುಸ್ಲಿಂ ಎನ್ನುವಂತಹ ಭಾವನೆ ಇಲ್ಲಿ ಆಳವಾಗಿ ಬೇರೂರಿದೆ. ಈ ಭಾವನೆಯ ಜೊತೆಗೆ ಆಟವಾಡುವಂತಹ ಕ್ಷುಲ್ಲಕ ಮನಸ್ಸಿನ ವ್ಯಕ್ತಿಗಳು ಇಲ್ಲಿ ಇದ್ದಾರೆ. ಇಂತಹ ಜಿಲ್ಲೆಯಲ್ಲಿ ಸಣ್ಣ ಸಣ್ಣ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ವದಂತಿಗಳಾಗಿ ಹರಡಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಹದಗೆಡಿಸುತ್ತದೆ. ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂದರೆ ಕೇರಳ ಮೂಲದ ವಿದ್ಯಾರ್ಥಿನಿಯೊಬ್ಬಳು ಕೇರಳ ಮೂಲದ ಯುವಕನ ಒಂದಿಗೆ ಪರಾರಿಯಾಗಿ ಕೇರಳದಲ್ಲಿ ರಿಜಿಸ್ಟರ್ಡ್ ವಿವಾಹ ಆಗಲು ನೋಂದಣಿ ಮಾಡಿಕೊಂಡಂತಹ ಘಟನೆ ಬೆಳಕಿಗೆ ಬಂದ ತಕ್ಷಣ ಯುವತಿಯ ಹೆತ್ತವರು ಇದು ಒಂದು ಲವ್ ಜಿಹಾದ್ ಎಂದು ಆರೋಪಿಸಿ ಸೂಕ್ತ ತನಿಖೆಗೆ ಆಗ್ರಹ ಮಾಡುತ್ತಿದ್ದಾರೆ. ತನ್ನ ಮಗಳನ್ನು ತಮಗೆ ಒಪ್ಪಿಸಬೇಕು ಎಂದು ಕೋರುತ್ತಿದ್ದಾರೆ. ಕೇರಳದ ಕಾಸರಗೋಡು ಜಿಲ್ಲೆಯ ಮೀಪುಗುರಿಯ ಯುವತಿಯೊಬ್ಬಳು ಕಳೆದ ಕೆಲವು ವರ್ಷಗಳಿಂದ ಸುರತ್ಕಲ್ ಸಮೀಪದ ಮುಕ್ಕದ ಶ್ರೀನಿವಾಸ್ ಕಾಲೇಜಿನಲ್ಲಿ BSc ಕ್ರಿಮಿನಾಲಜಿ ವ್ಯಾಸಂಗ ಮಾಡುತ್ತಿದ್ದರು. ಕಳೆದ ವರ್ಷ ಆಕೆಯ ಕೋರ್ಸು ಕಂಪ್ಲೀಟ್ ಆಗಿತ್ತು. ತದನಂತರ ಆಕೆ ಬೆಂಗಳೂರಿನಲ್ಲಿ ಉದ್ಯೋಗಕ್ಕೆ ಸೇರಿದ್ದಳು. ಆಕೆ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ಸುರತ್ಕಲ್ ಸಮೀಪದ ಚೊಕ್ಕಬೆಟ್ಟುವಿನ PG ಒಂದರಲ್ಲಿ ವಾಸವ್ಯ ಇದ್ದಳು. ಆ ಯುವತಿ ಜನವರಿ 28ರಂದು ಚೊಕ್ಕಬೆಟ್ಟುವಿನ PGಗೆ ಬಂದು ಅಲ್ಲಿಂದ ತನ್ನ ಬ್ಯಾಗ್ ಹಿಡಿದುಕೊಂಡು ಹೊರಗೆ ಹೋದವಳು ನಾಪತ್ತೆಯಾಗಿದ್ದಳು. ಇಂದಿನ ದಿನ ಅಂದರೆ ಜನವರಿ 27ರಂದು ಆಕೆಯ ತಾಯಿ ಆಕೆಗೆ ದೂರವಾಣಿ ಕರೆ ಮಾಡಿದ್ರು. ಆಕೆ ಮಾತನಾಡಿದ್ದಳು, ನಾನು ಸುರತ್ಕಲ್ಲಿಗೆ ಬಂದಿದ್ದೇನೆ ಎಂದು ಹೇಳಿದ್ದಳು. ಆದರೆ ಮರುದಿವಸ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಇದೇ ಸಂದರ್ಭದಲ್ಲಿ ಆಕೆ ಮತ್ತು ಮೂಲತಃ ಕಾಸರಗೋಡು ಸಮೀಪದ ವಯನಾಡಿನ ಮಿದ್ಲಾವ್ ಎನ್ನುವ ಯುವಕ ಮತ್ತು ಆಕೆ ವಯನಾಡಿನ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ವಿಶೇಷ ವಿವಾಹ ಕಾಯ್ದೆ ಅನ್ವಯ ವಿವಾಹ ಆಗಲು ಅರ್ಜಿ ಸಲ್ಲಿಸಿದ್ದು, ಆ ಅರ್ಜಿಯನ್ನು ನೋಂದಣಾಧಿಕಾರಿಗಳು ನೋಟಿಸ್ ಬೋರ್ಡಲ್ಲಿ ಹಾಕಿದ್ದು, ಅದನ್ನು ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿದ್ದು, ಅದು ಕೆಲವರಿಗೆ ಶೇರ್ ಆದದ್ದು. ಈ ವಿಚಾರ ಯುವತಿಯ ಮನೆಯವರಿಗೂ ಗೊತ್ತಾಗಿ ಅವರು ಬಂದು ಸುರತ್ಕಲ್ ಪೊಲೀಸ್ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಚೊಕ್ಕಬೆಟ್ಟುವಿನ PGಯಲ್ಲಿ ವಿಚಾರಣೆ ಮಾಡಿದಾಗ ಆಕೆ ಜನವರಿ 28ರಂದು ಮಿದ್ಲಾನ್ ಒಟ್ಟಿಗೆ ಹೋಗಿದ್ದಾಳೆ ಎನ್ನುವಂಥ ಮಾಹಿತಿ ಲಭ್ಯವಾಯಿತು. ಮಿದ್ಲಾನ್ ಯಾರು ಅಂತ ವಿಚಾರಣೆ ಮಾಡಿದಾಗ ಆತ ಸುರತ್ಕಲ್ಲಿನ ಅಂಗಡಿಯೊಂದರಲ್ಲಿ ಸೇಲ್ಸ್ಮ್ಯಾನ್ ಆಗಿದ್ದ. ಆತ ಕೇರಳದ ವಯನಾಡಿನವ. ಆತ ಕೆಲಸ ಮಾಡುತ್ತಿದ್ದ ಅಂಗಡಿಯ ಮಾಲೀಕನನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಂತಹ ಪೊಲೀಸರು ಮಿದ್ಲಾನನ್ನು ಸಂಪರ್ಕ ಮಾಡಿದಾಗ ಆತ ವಯನಾಡಿನಲ್ಲಿ ನಾವು ಜೊತೆಯಾಗಿ ಇದ್ದೇವೆ ಎನ್ನುವಂತಹ ಮಾಹಿತಿಯನ್ನು ಹಂಚಿಕೊಂಡಿದ್ದು. ತಕ್ಷಣ ಸುರತ್ಕಲ್ ಪೊಲೀಸರು ತರುಣಿಯ ಹೆತ್ತವರನ್ನು ಕರೆದುಕೊಂಡು ವಯನಾಡಿಗೆ ಹೋದರು. ಅಲ್ಲಿನ ಪೊಲೀಸರನ್ನು ಸಂಪರ್ಕ ಮಾಡಿದರು. ಅಲ್ಲಿ ಅವರಿಬ್ಬರನ್ನು ಕರೆಸಿ ಮಾತನಾಡಿಸಲಾಯಿತು. ಆದರೆ ತರುಣಿ ಹೆತ್ತವರೊಂದಿಗೆ ನಾನು ಬರುವುದಿಲ್ಲ ಎಂದು ಹೇಳಿದರು. ಸುರತ್ಕಲ್ ಪೊಲೀಸರು ವಯನಾಡು ಪೊಲೀಸ್ ಠಾಣೆಯಲ್ಲೇ ಆಕೆಯ ಹೇಳಿಕೆಯನ್ನು ಪಡೆದುಕೊಂಡು ಆಕೆಯ ಹೆತ್ತವರೊಂದಿಗೆ ವಾಪಸ್ಸು ಬಂದರು. ಈ ಸಂದರ್ಭದಲ್ಲಿ ಆಕೆಯ ಹೆತ್ತವರೊಂದಿಗೆ ಸ್ಥಳೀಯ ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಜೊತೆಗೂಡಿದರು. ಇದು ಒಂದು ಲವ್ ಜಿಹಾದ್ ಎನ್ನುವಂತಹ ಕೂಗು ಹಬ್ಬಿಸಲಾಯಿತು. ಮಂಗಳೂರಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರು.
ಹಿಂದೂ ಜಾಗರಣ ವೇದಿಕೆಯ ನರಸಿಂಹಮಾಣಿ ಆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಆಕೆಯನ್ನು ಲವ್ ಜಿಹಾದ್ಗೆ ಒಳಪಡಿಸಲಾಗಿದೆ, ಆಕೆಯನ್ನು ಬ್ರೈನ್ ವಾಶ್ ಮಾಡಲಾಗಿದೆ ಎನ್ನುವಂಥ ಆರೋಪಗಳನ್ನು ಮಾಡಿದರು. ಆದರೆ ಕಾನೂನು ಪ್ರಕಾರವಾಗಿ ಪೊಲೀಸರು ಆಕೆಯನ್ನು ಬಲಾತ್ಕಾರವಾಗಿ ಎತ್ತವರಿಗೆ ಒಪ್ಪಿಸುವ ಸಾಧ್ಯತೆಗಳು ಇರಲಿಲ್ಲ. ಯಾಕಂತ ಹೇಳಿದರೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಮಿಸ್ಸಿಂಗ್ ಪ್ರಕರಣದಲ್ಲಿ ಆಕೆಯನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆಕೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಆಕೆ ಪ್ರಾಪ್ತ ವಯಸ್ಕಳು ಆಗಿದ್ದರಿಂದ ಆಕೆಯ ಹೇಳಿಕೆಯ ಆಧಾರದಲ್ಲಿ ಮಿಸ್ಸಿಂಗ್ ಕೇಸ್ ಕ್ಲೋಸ್ ಆಗಿದೆ. ಆಕೆಯ ಹೆತ್ತವರು ಕೊಟ್ಟಿರುವ ದೂರನ್ನು ಬದಲಾಯಿಸಲು ಸಾಧ್ಯವಾಗುವುದಿಲ್ಲ ಕಾನೂನು ಪ್ರಕಾರ. ಆದ್ದರಿಂದಾಗಿ ಸದ್ಯಕ್ಕೆ ಆ ಪ್ರಕರಣ ಮುಗಿದು ಹೋದ ಅಧ್ಯಾಯ. ವಿಶೇಷ ವಿವಾಹ ಕಾಯ್ದೆಯಡಿಯಲ್ಲಿ ಅವರು ವಯನಾಡು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ವಿವಾಹ ನೋಂದಣಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅವರು ಸಲ್ಲಿಸಿದ ದಾಖಲೆಗಳನ್ನು ಆ ನೋಂದಣಾಧಿಕಾರಿಯವರು ಪರಿಶೀಲನೆ ಮಾಡ್ತಾರೆ. ಅವರ ಪ್ರಾಯ, ವಿಳಾಸ ಎಲ್ಲದರ ಪರಿಶೀಲನೆ ಆಗಿ 1 ತಿಂಗಳ ನಂತರ ಅಂದರೆ 30 ದಿನಗಳ ನಂತರ ಅವರಿಗೆ ಅಧಿಕೃತವಾಗಿ ಮದುವೆ ಸರ್ಟಿಫಿಕೇಟ್ ನೀಡಲಾಗಿದೆ. ಇದು ವಿಶೇಷ ವಿವಾಹ ಕಾಯ್ದೆ. ಆದ್ದರಿಂದ ಆ ಜೋಡಿಯನ್ನು ಇನ್ನು ಕಾನೂನು ಪ್ರಕಾರ ಬೇರ್ಪಡಿಸಲು ಯಾವ ಹೋರಾಟಗಳಿಂದಲೂ ಸಾಧ್ಯವಾಗುವುದಿಲ್ಲ. ಧರ್ಮ ಬೇರೆ ಆಗಿರ್ಬೋದು, ಜಾತಿ ಬೇರೆ ಆಗಿರ್ಬೋದು, ಅವರಿಬ್ಬರು ಪ್ರಾಪ್ತ ವಯಸ್ಕರಾಗಿದ್ದರೆ ಅವರಿಗೆ ಮದುವೆ ಆಗುವಂತಹ ಎಲ್ಲ ಹಕ್ಕುಗಳು ಇವೆ. ಅದನ್ನು ಮುರಿಯಲು ವ್ಯವಸ್ಥೆಗೆ ಸಾಧ್ಯ ಇಲ್ಲ. ಇದನ್ನು ಈಗ ಲವ್ ಜಿಹಾದ್ ಅಂತ ಹೇಳಲಾಗ್ತಾ ಇದೆ. ಮುಸ್ಲಿಂ ಧರ್ಮದ ಪ್ರಕಾರ ಜಿಹಾದ್ ಅಂದರೆ ಧರ್ಮ ಯುದ್ಧ. ಈ ಧರ್ಮ ಯುದ್ಧಕ್ಕೆ ಪ್ರೀತಿ ಎಂಬ ಹೆಸರು ಹೇಗೆ ಸೇರಿತು ಎನ್ನುವುದು ಗೊತ್ತಿಲ್ಲ. ಆದರೆ ವಿಭಿನ್ನ ಧರ್ಮದ ಪ್ರೇಮಿಗಳು ಜೊತೆಯಾಗಿ ಪರಾರಿಯಾದರೆ ಅದಕ್ಕೆ ಈ ಟ್ಯಾಗ್ಲೈನನ್ನು ಹಾಕಲಾಗ್ತಾ ಇದೆ. ಕೇರಳದಿಂದ ಆರಂಭವಾದಂಥ ಈ ಟ್ಯಾಗ್ಲೈನ್ ಇದೀಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ, ಉತ್ತರ ಭಾರತಕ್ಕೂ ವ್ಯಾಪಿಸಿದೆ. ಆದರೆ ಧಾರ್ಮಿಕ ನಂಬಿಕೆಯ ಪ್ರಕಾರ ಅಂತಹ ಯಾವುದೇ ಧರ್ಮ ಯುದ್ಧ ಇಲ್ಲ. ಇದು ಅವರವರ ಮಧ್ಯೆ ಅರಳಿದಂತಹ ಪ್ರೀತಿ, ಆ ಪ್ರೀತಿಗೆ ಮದುವೆ ಎನ್ನುವ ಬೆಸುಗೆ ಮತ್ತು ಅವರ ಜೀವನ, ಅದನ್ನು ಅವರೇ ಕಟ್ಟಿಕೊಳ್ಳಬೇಕು. ಈ ಹಿಂದೆ ಇಂತಹ ಹಲವು ಘಟನೆಗಳು ನಡೆದಿದೆ. ಆ ಸಂದರ್ಭದಲ್ಲಿಯೂ ಸಹ ಲವ್ ಜಿಹಾದ್ನ ಕೂಗು ಕೇಳಿ ಬಂದಿತ್ತು. ಪೊಲೀಸರು ವ್ಯಾಪಕವಾಗಿ ತನಿಖೆ ನಡೆಸಿ ಕಾರ್ಯಾಚರಣೆ ನಡೆಸಿ ಪ್ರೇಮಿಗಳನ್ನು ಪತ್ತೆ ಹಚ್ಚಿದ್ದೂ ಇದೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದೂ ಇದೆ. ನ್ಯಾಯಾಲಯ ಅವರನ್ನು ಸ್ವ-ಇಚ್ಛೆಯಂತೆ ಜೀವಿಸಲು ಅನುವು ಮಾಡಿಕೊಟ್ಟದ್ದೂ ಇದೆ. ಕೆಲವು ವರ್ಷಗಳ ಹಿಂದೆ ಅಂದರೆ 1994ರಲ್ಲಿ ಮಂಗಳೂರಿನ ಪ್ರತಿಷ್ಠಿತ ಕುಟುಂಬದ ಹೆಣ್ಣುಮಗಳು ಒಬ್ಬಳು ತಾನು ಪ್ರೀತಿಸಿದ ಯುವಕನೊಂದಿಗೆ ಪರಾರಿಯಾದಳು. ಮುಸ್ಲಿಂ ಧರ್ಮದ ಹೆಣ್ಣುಮಗಳು ಬೆಂದೂರ್ವೆಲ್ನ ಸೈಂಟ್ ಆಗ್ನೆಸ್ ಕಾಲೇಜಿನಲ್ಲಿ BSc ಕಲಿಯುತ್ತಿದ್ದಳು. 20ರ ಹರೆಯ. ಆಕೆ ಬೆಂದೂರ್ವೆಲ್ನಲ್ಲಿ ಅಂಗಡಿ ಮಾಡಿಕೊಂಡಿದ್ದ ಜೈನ ಧರ್ಮಕ್ಕೆ ಸೇರಿದ ಯುವಕನನ್ನು ಪ್ರೀತಿಸಿ ಆತನೊಂದಿಗೆ ಪರಾರಿಯಾಗಿದ್ದಳು. ಆಕೆಯ ಹೆತ್ತವರು ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ದೂರು ನೀಡಿದ್ದರು. ಪೊಲೀಸರು ಕೇಸು ದಾಖಲಿಸಿಕೊಂಡಿದ್ದರು. ಆಕೆ ನಾಪತ್ತೆಯಾಗಿದ್ದು ಕದ್ರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಸೈಂಟ್ ಆಗ್ನೆಸ್ ಕಾಲೇಜಿನ ಬಳಿಯಿಂದ ಆದರೂ ಸಹ ಆಕೆಯ ಮನೆ ಪಾಂಡೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬೋಳಾರದಲ್ಲಿ ಇದ್ದುದರಿಂದ ಅವರು ಅಲ್ಲಿ ದೂರು ದಾಖಲಿಸಿದ್ದರು. ತದನಂತರದ ಬೆಳವಣಿಗೆಯಲ್ಲಿ ಅವರಿಬ್ಬರು ಮಂಜೇಶ್ವರ ಸಮೀಪದ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಹಿಂದೂ ಧರ್ಮದ ಪ್ರಕಾರ ವಿವಾಹವಾಗಿ ಅದರ ಫೋಟೋಗಳು ಬಹಿರಂಗಗೊಂಡ ಸಂದರ್ಭದಲ್ಲಿ ಆಕೆಯ ಹೆತ್ತವರು ಅಪಹರಣ ಪ್ರಕರಣ ದಾಖಲಿಸಿಕೊಂಡಿದ್ದರು. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಬ್ಬರು ಯುವಕರನ್ನು ಅಂದರೆ ಯುವಕನ ಸ್ನೇಹಿತರನ್ನು ಪೊಲೀಸರು ಬಂಧಿಸಿದ್ದರು, ಜೈಲಿಗೂ ಕಳಿಸಿದ್ದರು. ಸುಮಾರು 1 ತಿಂಗಳು 10
ದಿನಗಳ ಕಾಲ ಅಂದರೆ 40 ದಿನಗಳ ಕಾಲ ಅವರ ಪತ್ತೆಗಾಗಿ ಪೊಲೀಸರು ಪ್ರಯತ್ನ ಪಟ್ಟಿದ್ದರು. ಆಕೆಯ ಹೆತ್ತವರು ಆಕೆಯನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿ ಕೇರಳದ ಎರ್ನಾಕುಲಂ ಹೈಕೋರ್ಟಿಗೆ ಹೇಬಿಯಸ್ ಕಾರ್ಪಸ್ ಅರ್ಜಿ ಸಲ್ಲಿಸಿದರು. ಅದೇ ರೀತಿ ಕರ್ನಾಟಕ ಹೈಕೋರ್ಟಿಗೂ ಅರ್ಜಿ ಸಲ್ಲಿಸಿದರು. ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ ಸಲ್ಲಿಸಿದ ಅರ್ಜಿಯನ್ನು ವಾಪಸ್ ಪಡೆಯಲಾಗಿತ್ತು. ಕೇರಳದ ಎರ್ನಾಕುಲಂ ಹೈಕೋರ್ಟಿನಲ್ಲಿ ಅರ್ಜಿ ಪೆಂಡಿಂಗ್ ಇತ್ತು. ಈ ಸಂದರ್ಭದಲ್ಲಿ ಆ ಇಬ್ಬರು ಯುವ ಪ್ರೇಮಿಗಳು ಎರ್ನಾಕುಲಂ ಹೈಕೋರ್ಟಿಗೆ ಹಾಜರಾಗಿದ್ದರು. ಅವರಿಬ್ಬರನ್ನು ಜೊತೆಯಾಗಿ ಜೀವಿಸಿ ಅಂತ ಬುದ್ಧಿವಾದ ಹೇಳಿ ಆ ಹೇಬಿಯಸ್ ಕಾರ್ಪಸ್ ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿತ್ತು. ಇದು ಸಹ ಒಂದು ರೀತಿಯಲ್ಲಿ ಲವ್ ಜಿಹಾದ ಎನ್ನುವ ಪ್ರಶ್ನೆ ಈಗ ಈ ಸದ್ಯಕ್ಕೆ ಹರಡುತ್ತಿರುವಂಥ ವದಂತಿಗಳ ಆಧಾರದಲ್ಲಿ ಕೇಳುವುದು ಸಹಜ. ಯಾಕಂದರೆ ಅಲ್ಲಿ ಮುಸ್ಲಿಂ ಹೆಣ್ಣುಮಗಳು, ಜೈನ ಧರ್ಮದ ಯುವಕ, ಇಲ್ಲಿ ಮುಸ್ಲಿಂ ಯುವಕ, ಹಿಂದೂ ಧರ್ಮದ ಯುವತಿ. ಅದರಿಂದಾಗಿ ಪ್ರೀತಿ ಪ್ರೇಮಕ್ಕೆ ಧರ್ಮದ ಅಂಕೆ ಇಲ್ಲ. ಅದು ಕೇವಲ 2 ಮನಸ್ಸುಗಳ 2 ಹೃದಯಗಳ ಬೆಸುಗೆ ಮಾತ್ರ. 22 ವರ್ಷಗಳ ಕಾಲ ಸಾಕಿ ಸಲಹಿ ವಿದ್ಯೆ ನೀಡಿದಂತಹ ಎತ್ತವರನ್ನು ನಡುನೀರಿನಲ್ಲಿ ಕೈಬಿಟ್ಟು ಕೆಲವೇ ದಿನಗಳ ಹಿಂದೆ ಪರಿಚಯವಾದಂಥ ಯುವಕನನ್ನು ಮೆಚ್ಚಿ ಆತನ ಹಿಂದೆ ಹೋಗುವಂಥ ಯುವತಿಯರು ಎಚ್ಚರವಾಗಬೇಕೇ ಹೊರತು ಇದನ್ನು ಕಾನೂನಿನ ಮೂಲಕ, ಪ್ರತಿಭಟನೆಯ ಮೂಲಕ, ವದಂತಿಗಳನ್ನು ಹರಡಿಸುವ ಮೂಲಕ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಂಥದ್ದೇ 10 ಹಲವು ಘಟನೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿದೆ, ಬೇರೆ ಬೇರೆ ಕಡೆಗಳಲ್ಲೂ ನಡೆದಿದೆ. ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದಂತಹ ಪ್ರಕರಣಗಳಿಗೆ ಪೊಲೀಸರು ನ್ಯಾಯ ಒದಗಿಸಿಕೊಡಲಿಕ್ಕೆ ಈ ಸಂಬಂಧವಾಗಿ ಸಾಧ್ಯವಾಗುವುದಿಲ್ಲ. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ, ಅಷ್ಟೇ. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ನಾವು ಮತ್ತೆ ಸ್ಟೇಷನ್ಗೆ ಹೋಗಿ 2020-21 ಬಂದಿದ್ದಲ್ಲ. ಮನೆಗೆ ಬಂದೆಲ್ಲ ಹೋಗ್ತಾ ಇದ್ದಳು. ದಿವಸ ಎಲ್ಲ ಫೋನ್ ಮಾಡಿ ಮಾತಾಡ್ತಾ ಇದ್ದಳು. ಚೆನ್ನಾಗಿ ಕಲಿಯುತ್ತಿದ್ದರು. ಅಂತ ವಿಷಯವೇ ನಮಗೆ ಗೊತ್ತಿಲ್ಲ, ಅಂಥ ವಿಷಯವೇನು ಹೇಳುವುದೂ ಇಲ್ಲ. ಅದೆಲ್ಲ ಮತ್ತೆ ಹೇಳ್ತೇವೆ ಸ್ಟೇಷನ್ಗೆ, ಗ್ರೂಪಲ್ಲಿ ವಾಟ್ಸಪ್ಪಿನಲ್ಲಿ ನಾವೀಗ ಸ್ಟೇಷನ್ಗೆ ಹೋಗಿ ಬಂದು 4 ಗಂಟೆಯಾಗೋ ಹೇಳ್ತೇವೆ. ಈಗ ನೀವು ಅದಕ್ಕಿಂತ ನಂತರ ಗ್ರೂಪಲ್ಲಿ ಬಂತಲ್ವಾ ಆ ವಿಷಯಗಳು, ಅದರ ನಂತರ ಇಲ್ಲಿ ಬಂದಿದ್ರ ನೀವು ಮೊದಲೇ ಏನು ಗೊತ್ತಾಗಲಿಲ್ಲ, ನನಗೆ ಏನು ಹೇಳ್ಕೊಂಡಿರಲಿಲ್ಲ. ಇಲ್ಲ, ಏನು ಹೇಳ್ಕೊಂಡಿಲ್ಲ. ಇಲ್ಲ, ನನ್ನ ದಿವಸ ಫೋನ್ ಮಾತಾಡ್ತಾರೆ. 2 ವಾರಕ್ಕೆ ಮುಂಚೆ ಬಂದಿದ್ದಲ್ಲ, ನಾವು ಒಂದು ಟ್ರಿಪ್ಪೆಲ್ಲ ಹೋಗಿ ಬಂದಿದ್ದೇವೆ. ಬೇಲೂರು, ಹಳೆಬೀಡು, ಚಿಕ್ಕಮಗಳೂರಿಗೆಲ್ಲ. ಶುಕ್ರವಾರ ಬಂದವಳು ಸೋಮವಾರ ಹೋದದ್ದು. 3. ಈಗ ಅವ್ರು ಹೋದ್ಮೇಲೆ ಏನು ಕಾಂಟ್ಯಾಕ್ಟ್ ಸಿಗಲಿಲ್ವಾ? ಈಗ ಫೋನೆಲ್ಲ ಮಾಡಿದ್ರೆ? ಇಲ್ಲ, ಮದುವೆ ಆಗಲಿಲ್ಲ, ರಿಜಿಸ್ಟರ್ ಆಗಿದೆ. ನಮಗೆ ನ್ಯಾಯ ಬೇಕು, ನ್ಯಾಯ ಸಿಗಬೇಕು. ನಮ್ಮ ಮಗಳು ನಮಗೆ ಬೇಕು ಅಷ್ಟೇ. ನಮ್ಮ ಸಾಯಂಕಾಲ ಹೋಗ್ತೇವೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ. ಹೋಗಿ ಅಲ್ಲಿ ಏನು ಹೇಳ್ತೇವೆ ನೋಡ್ಬೇಕು. ಅದು ಏನು ತುಳ್ತು ನೋಡಿ, ಏನು ತುಳ್ತು ಅಂತ ಹೆಂಗೆ ನ್ಯಾಯ ಕೊಡೋದು ಬರ್ತಾನೆ. ನ್ಯಾಯಗೋಸ್ಕರ ಬಂದಿದ್ದೆವು, ನ್ಯಾಯಗೋಸ್ಕರ ಬಂದಿದ್ದೆವು ನಾವು. ಇಷ್ಟೊಂದು ಸಾಯಂಕಾಲ ಸ್ಟೇಷನ್ಗೆ ಹೋಗ್ತೇವೆ. ಹೋಗಿ ಅಂತ ಏನು ಹೇಳ್ತೇವೆ ನೋಡುದು, ಅಲ್ಲಿ ನೋಡು. ಅದು ಮಾತ್ರ ಮತ್ತೆ 4 ಗಂಟೆ. ನಿಮ್ಮ ಮಗಳು ಇಲ್ಲಿ ಕಾಲೇಜಿಗೆ ಬಂದಾಗ ಚೆನ್ನಾಗಿ ಓದ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಒಳ್ಳೆ ಓದ್ತಾಳೆ. ನಮಗೆ ಮಗಳು ಬೇಕು, ರೆಡಿ ಇಲ್ಲ, ನಮಗೆ ಮಗಳು ಬೇಕು ಅಷ್ಟೇ. ಎಲ್ಲ 4 ಗಂಟೆಗೆ ಹೇಳ್ತೇವೆ. 4 ಗಂಟೆಗೆ ನಾವು ಹೇಳ್ತೇವೆ. 4 ಗಂಟೆಗೆ ನನ್ನ ವಿಶ್ವನಾಥ. ನಮ್ಮ ಮಗಳನ್ನು ನಾವು ತುಂಬ ಪ್ರೀತಿಯಿಂದ ಸಾಕಿದ್ದೇವೆ. ನಮ್ಮೊಟ್ಟಿಗೆ ಇದ್ದಳು. ನಮ್ಮ ಭಾವನೆಗೆ ಎಲ್ಲ ಹೊಂದಿಗೆಯಾಗಿಯೇ ಇದ್ದಳು. ಏನಾಯಿತು ಗೊತ್ತಿಲ್ಲ. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ಈಗ ನಿಮ್ಮ ಮಗಳು ಇಲ್ಲಿ ಬಂದಿದ್ಲಲ್ಲ, ಅವಾಗ ಚೆನ್ನಾಗಿ ಎಲ್ಲ ಓದ್ಕೊಂಡು ಮನೆಗೆಲ್ಲ ಹೋಗ್ತಿದ್ದ. ನಿಮ್ಗೆ ಏನಾದರೂ ಅನುಮಾನ ಬಂದಿತ್ತಾ? ಏನು ಅನುಮಾನ ಬಂದಿಲ್ಲ ನಮಗೆ, ಏನು ಬಂದಿರಲಿಲ್ಲ. ಫೋನ್ ಮಾಡ್ತಾಳೆ, ಯಾವಾಗಲೂ ಫೋನ್ ಮಾಡ್ತಾ ಇದ್ಲು. 1 ವಾರಕ್ಕೆ ಮೊದಲು ಗೊತ್ತಾದ ಕೂಡಲೇ ನಿಮ್ಗೆ ಏನು ಅನಿಸ್ತು? ಈ ವಿಷಯ ಗೊತ್ತಾದ ನಮಗೆ ಶಾಕ್ ಆಯಿತು, ಹೀಗೆಲ್ಲ ಆಯಿತು ಅಂತ.
ಇದು ಹೇಗೆ ನೀವು ನಮಗೆ ವಾಟ್ಸಪ್ಪಿನಲ್ಲಿ ಬಂದು ಗೊತ್ತಾದದ್ದು. ಅದರ ನಂತರ ನೀವು ಇಲ್ಲಿ ಬಂದ್ರಾ ಸುರತ್ಕಲ್ಲಿಗೆ? ಬಂದೆವು. ಬಂದು ಏನು ಮಾಹಿತಿ ಕಲೆ ಹಾಕಿದ್ರಾ? ಮಾಹಿತಿ ಕಲೆ ಹಾಕಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಕಂಪ್ಲೇಂಟ್ ಕೊಟ್ಟೆವು. ನಮ್ಮ ಮಗಳು ಇವಾಗ ನೀವು ಮಗಳನ್ನೆಲ್ಲ ಏನೇ ಮುಂದೆ ಓದಿಸಿ ಏನು ಮಾಡೋದು ನಿಮ್ಮ ಆಸೆ ಕನಸು ಏನಿತ್ತು? ಮಗಳನ್ನ ಕೆಲಸ ಅವಳಿಗೆ ಆಸೆ ಇತ್ತು, ನಮಗೆಲ್ಲ ಒಳ್ಳೆ ಕೆಲಸದಲ್ಲಿ ಸೇರಬೇಕು, ನಮ್ಮನ್ನೆಲ್ಲ ಒಳ್ಳೆ ರೀತಿಯಲ್ಲಿ ನೋಡಬೇಕು. ಈ ಥರ ಲವ್ ಇತ್ತು ಅಂತೇಳಿ ನಿಮಗೆಲ್ಲ ಸ್ವಲ್ಪ ಮಾಹಿತಿ ಇಲ್ಲ, ನನಗೆ ಹಾಗೇನಿಲ್ಲಮ್ಮ ಅಂತ ಹೇಳ್ತಿದ್ದಳು. ನೀವು ಕೇಳಿದ್ರಾ? ನಾವು ಎಷ್ಟೋ ಸಲ ಕೇಳಿದೆ, ಅಂಥ ವಿಷಯ ಏನಿಲ್ಲ, ಅಂಥ ವಿಷಯ ಏನಿಲ್ಲ ನನಗೆ ಅಂತ. ನೀವು ಇಷ್ಟು ನೋಡಿ ಮದುವೆ ಮಾಡಿ ತೊಂದರೆ ಇಲ್ಲ. ನೀವು ನೋಡಿದ ಹುಡುಗರನ್ನೇ ನಾನು ಮದುವೆ ಆಗುವುದು. ಇಲ್ಲಿ ಓದ್ತಾ ಕೆಲಸ ಮಾಡ್ತಿದ್ರಾ? ಓದಿ ಮುಗಿಸಿ ಸಣ್ಣ ಕೆಲಸಕ್ಕೆ ಅಂತ. ಏನು ಕೆಲಸ ಮಾಡ್ತಿದ್ರಿ ಏನಾದ್ರು ಗೊತ್ತಾಗಿದೆ? ಇಲ್ಲಿ 1 ವರ್ಷ ಕಲಿತ ನಂತರ ಇಲ್ಲಿ ಇದ್ರಲ್ಲ, ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದೆ 1.1 ಕಂಪನಿಯಲ್ಲಿ ಕೆಲಸ ಮಾಡಿ. ಈಗ ಅವನ ಜೊತೆ ಹೋದಾದ್ಮೇಲೆ ಕಾಂಟ್ಯಾಕ್ಟ್ ಸಿಗ್ತಾ ನೀವು ಫೋನ್ ಮಾಡಿದ್ರ ಅವರಿಗೆ ಮಗಳಿಗೆ ಮತ್ತೆ ಸ್ವಿಚ್ ಆಫ್ ಆಗಿದ್ದ. ಈಗ ನೀವು ಒತ್ತಾಯ ಮಾಡೋದೇನು? ನಮಗೆ ತಿರುಗಿ ಬರಬೇಕು ಅವಳು. ನಮ್ಮ ಮಗಳು ನನಗೆ ಬೇಕು, ನಾವು ಇಷ್ಟು ನನಗೆ ಬೇಕು. ರಿಜಿಸ್ಟರ್ ಮಾಡ್ಕೊಂಡಿದ್ದಾರಲ್ಲ? ರಿಜಿಸ್ಟರ್ ಆಗಲಿಲ್ಲ. ಈಗ ಆ ಹುಡುಗ ನಿಮ್ಮ ಮೊದಲೇ ಯಾರು ಗೊತ್ತಿತ್ತಾ? ಅವ್ರಿಗೆ ಇದೇ ಫಸ್ಟ್ ಟೈಮ್ ನೀವು ನೋಡಿದ್ದಾರೆ? ನಮಗೆ ಗೊತ್ತಿಲ್ಲ ಅವನು ಹುಡುಗ ಯಾರು ಅಂತ. ಮೊನ್ನೆ ನೋಡಿದಾಗಲೇ ಗೊತ್ತಾದ್ರು. ನಿಮ್ಮ ಊರ ಹುಡುಗಿ? ಅಲ್ಲ, ಕೇರಳದಲ್ಲಿ ವಯನಾಡು. ನಾವು ಕಾಸರಗೋಡು. ಸರ್ ಅತಿಥಿ ವಿಷಯ ಗೊತ್ತಾದ್ರೆ ಇಲ್ಲಿಗೆ ಬಂದಿದ್ದೇನೆ. ನನಗೆ ಈಗ ಮಗಳು ಬೇಕು, ನಮಗೆ ನ್ಯಾಯ ಬೇಕು. ನ್ಯಾಯಕ್ಕೋಸ್ಕರ ಇಲ್ಲಿ ಬಂದಿದ್ದೆವು. ನಾವು ಸಾಯಂಕಾಲ ಸ್ಟೇಷನ್ಗೆ ಹೋಗುತ್ತೇವೆ. ಸಾಯಂಕಾಲ ನೀವು ಎಲ್ಲಿ ಸೌದಿಯಲ್ಲಿ ಇದ್ರಲ್ಲ? ಕತ್ತರ್ನೇ. ಹೌದು. ನಿಮ್ಗೆ ಏನಂತ ಮಾಹಿತಿ ಬಂತು? ನನ್ನ ಇದು ವಾಟ್ಸಪ್ ನೋಡಿ ಗೊತ್ತಾಗಿದೆ. ವಾಟ್ಸಪ್ ನೋಡಿ ಗೊತ್ತಾಗಿದೆ ಅಷ್ಟೇ. ಆ ಟೈಮ್ ಸಹ ಮಾತಾಡ್ತಾ ಇದ್ದಾಳೆ ಅವಳು, ಡೈಲಿ ಫೋನಲ್ಲಿ ಮಾತಾಡ್ತಾ ಇದ್ದಾಳೆ, ಅಂಥ ವಿಷಯ ಇಲ್ಲ. ಈಗ ನಾವು ಇಲ್ಲಿ ಬಂದಿದೆ, ಇಲ್ಲಿ ನೋಡಿ ಸಾಯಂಕಾಲ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ, ಅಲ್ಲಿ ಏನು ಹೇಳ್ತಾರೆ ನೋಡು. ಈಗ ನೀವು ಹೇಳೋದು ಏನು? ಇದು ಏನಂತ? ಏನು ಅಂದರೆ ನನಗೆ ಮಗಳು ಬೇಕು, ನಮ್ಮ ಮಗಳು ನನಗೆ ಬೇಕು. ನಮಗೆ ಮಗಳು ಅಷ್ಟು ಪ್ರೀತಿ ನಮಗೆ ಗೊತ್ತಲ್ಲ, ಅಷ್ಟು ಪ್ರೀತಿ. ಇಷ್ಟವರೆಗೆ ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ, ಅವಳಿಗೆ ಏನು ಕಮ್ಮಿ ಮಾಡಲಿಲ್ಲ. ಒಳ್ಳೆ ಕೆಲಸ ಬೇಕು, ಕೆಲಸ ಅದು ಅಂತ ಇದ್ದವರು. ಯಾವ ಕಂಪನಿಯಲ್ಲಿ ಯಾರು ಮಗಳು? ಯಾವ ಕಂಪನಿಯಲ್ಲಿ? ಬೆಂಗಳೂರಲ್ಲಿ? ಇಲ್ಲಿ ಒಂದು ಬ್ಯಾಂಗ್ಳೂರಿಗೆ ಕೆಲಸ. ಇಲ್ಲ ಅಂಥ ವಿಷಯ ಇಲ್ಲ, ಅಂಥ ವಿಷಯ ಇಲ್ಲ, ಏನಿಲ್ಲ. ನೀವು ಕೇಳಿದಾಗ ಏನಂತ ಹೇಳ್ತಾ ಇದ್ರು? ಮದುವೆ ಮಾಡ್ತೇವೆ, ನೀವು ಎಲ್ಲಿ ನೋಡಿ ಓಕೆ, ನೀವು ಹೇಳಿದ ಹಾಗೆ ಮಾಡ್ತೇವೆ. ಹೌದು, ಪಿ ಜಿ. ಎಷ್ಟು ವರ್ಷದಿಂದ ಪಿ ಜಿಯಲ್ಲಿ? ಪಿ ಜಿಯಲ್ಲಿ ಎಷ್ಟು ವರ್ಷ? 3 ವರ್ಷ ಕಲಿತು ಇಲ್ಲಿ. ಸರ್, ಈಗ ಒಬ್ಬ ಮುಸ್ಲಿಂ ಜೊತೆ ಓಡಿ ಹೋಗಿದ್ದಾರೆ ಅಂದರೆ ಈಗ ಅವರಿಲ್ಲ, ಅವರಿಲ್ಲ. ಏನು ಹೇಳ್ತೀರಿ? ಅವರು ನೋಡ್ತಾ ಇದ್ದಾರೆ, ಸುದ್ದಿಗಳನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತೀರಿ? ಮಗಳಿಗೆ ಏನಂತ ಹೇಳ್ತೀರಿ? ಮೊಬೈಲ್ ಕೂಡ ಸ್ವಿಚ್ ಆಫ್ ಇದೆ. ಮೊಬೈಲ್ ಏನು ಸಿಗೋದಿಲ್ಲ. ಮಗಳೇ ನೋಡ್ತಾ ಅಲ್ಲ, ನೋಡಿ ಅವ್ರು ಬರಲಿ ಫಸ್ಟ್, ಅವ್ರು ಬರಲಿ ಮನೆಗೆ, ಅವ್ರು ಬರಲಿ. ಬಂದರು ಅವಳಿಗೆ ಯಾರು ಬೇರೆ ಬ್ಯಾಗ್ಸದಲ್ಲಿ ಶಕ್ತಿ ಉಂಟು ಅವರಿಗೆ ಅಲ್ಲ, ಹಾಗೆಲ್ಲ ಅಂಥವರೆಲ್ಲ ಅವಳು ದಾರಿಸಿಗೆ ಹೋಗೋವರೆಲ್ಲ ಅವಳು. ಯಾರೋ ಒತ್ತಾಯಪೂರ್ವಕವಾಗಿ ಹೋಗಿ ಜನ ಯಾರು ಯಾರು ಬ್ಯಾಕ್ಗ್ರೌಂಡ್ ಇರ್ಬೋದು, ಬ್ರೈನ್ ವಾಶ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಮಾಡಿರ್ಬೋದು. ಅಂಥ ಹುಡುಗಿ ಅಲ್ಲ ಅವಳು. ಈಗ ನೀವು ಒತ್ತಾಯ ಮಾಡೋದು ಏನು? ನಿಮ್ಮ ಮಗಳು ನಮಗೆ ವಾಪಸ್ ಬೇಕು. ನಾವು ಇಷ್ಟು ಕಷ್ಟಪಟ್ಟು ಸಾಕಿದ್ರೆ ನಮಗೆ ಮಗಳಿಗೆ ಬೇಕು ಅಷ್ಟೇ ಹೇಳೋದು. ಓಕೆ, ನಾಯಕ ನಾವು ಹೊರಡ್ತೀವಿ. ಅವ್ರಿಗೆ ಮದುವೆ ಆಗಿದ್ದರೆ ನಿಮ್ಮ ಡಿಸಿಷನ್ ಏನು? ಮುಂದೆ ಅವ್ರ ಜೊತೆ ಕಳಿಸ್ತೀರಾ ಹೇಗೆ ಅಂತ ನೋಡು. ಮತ್ತೆ ಗೊತ್ತಿಲ್ಲ ಎಂತ ನೋಡುವ ಕಾನೂನು ಉಂಟಲ್ಲ ಇಲ್ಲಿ ಕಾನೂನು ನೋಡುವ ಎಂಥದ್ದು ನೋಡುವ. ಈಗ ನೀವು ಅಲ್ಲಿ ಸಹ ಕೇರಳದಲ್ಲಿ ಸಹ ನೀವು ಕಂಪ್ಲೇಂಟ್ ಮಾಡಿದ್ದೀರಾ? ಇಲ್ಲ, ಕರ್ನಾಟಕ ಕೊಡಲಿಲ್ಲ, ಮಾಡಲಿಲ್ಲ.